ಶ್ರೀ ಗುರು ಬಸವಲಿಂಗಾಯ ನಮಃ. ಗೋಮುಖ ವ್ಯಾಘ್ರಗಳಂತದ ಕಾಮ ಮೊದಲಾದ ಅಖಿಳ ವಿಷಯಸ್ತೋಮನವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವಕ್ಕೆ ಪದವನ್ನು ನೇಮಿಸಿದ ಮಹಾದೇವಿಯ ಕಗೆಯ ಶರಣೋ ಶರಣಾರ್ಥಿ. ಬಸವಾದಿ ಪ್ರಮತರಿಗೆ ಶರಣೆಂದು ಮತ್ತು ಹೋಗೋ ಹಳಕಟ್ಟಿಯನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣೋ ಶರಣಾರ್ಥಿಗಳು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ. ಚನ್ನಮಲ್ಲಿಕಾರ್ಜುನ ದೇವಾ ದೇವಾ. ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಕಾಲಾಂತರದಿಂದ ಮಹಿಳೆಗೆ ಶೂದ್ರಳೆಂದು ಪರಿಗಣಿಸಲಾಗಿತ್ತು. 12ನೇ ಶತಮಾನದ ಶಿವಶರಣರು ಅವಳಿಗೆ ಪೂರ್ಣ ಅವಕಾಶಗಳನ್ನು ಒದಗಿಸಿಕೊಟ್ಟು ಅವಳನ್ನು ಸ್ವತಂತ್ರಗೊಳಿಸಿದರು. ಪರಿಣಾಮವಾಗಿ ಆ ಅವಕಾಶಗಳ ಸದ್ವಿನಿಯೋಗ ಪಡಿಸಿಕೊಂಡು ಅಂತಹ ಮಹಿಳೆಯರಲ್ಲಿ ಮಹಾದೇವಿ ಅಕ್ಕ ಅಗ್ರಗಣ್ಯಳು. ಅಕ್ಕ ಅರಮನೆಯನ್ನು ಪ್ರವೇಶ ಮಾಡುವಾಗ ಕೌಶಿಕ ರಾಜನಿಗೆ 3 ಷರತ್ತುಗಳನ್ನು ಹಾಕಿದಳು. ಕೌಶಿಕ ರಾಜ ಆ 3 ಷರತ್ತುಗಳನ್ನು ಮುರಿದಾಗ ಅರಮನೆ ಬಿಟ್ಟು ಹೊರಡುತ್ತಾಳೆ. ಆಗ ಕೌಶಿಕ ರಾಜ ನಿನ್ನ ಮಗನೆಂದು ತಿಳಿದು ಕ್ಷಮಿಸು ತಾಯಿ ಎಂದು ಅಂಗಲಾಚಿ ಬೇಡಿಕೊಂಡಾಗ ಅಕ್ಕ ಹೇಳುತ್ತಾಳೆ, ಇನ್ನು ಮುಂದಾದರೂ ಶಿವಪಥದಲ್ಲಿ ನಡೆದು ಮಾಯೆ ಸಂಘವನ್ನು ಅಳಿದು ಚನ್ನಮಲ್ಲಿಕಾರ್ಜುನನು ಅರಿಮರುಳೆ ಎಂದು ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹೇಗೆ ಹೊರಡ್ತಾಳೆ? ಉಟ್ಟ ಸೀರೆಯ ಸೀಳಿ, ತೊಟ್ಟ ತಡಿಗೆ ಮುರಿದು, ಬಿಟ್ಟೇನು ಎಲ್ಲದೇವ ಬಿಡು ನುಡಿಯ. ಈ ಮುಡಿಯನ್ನ ಬಿಚ್ಚಿಕೊಳ್ತಾಳೆ ಅಂತೆ. ಉಟ್ಟ ಸೀರೆನ ಸೀಳ್ತಾಳಂತೆ. ತೊಟ್ಟ ತೊಡಿಗೆಯನ್ನು ಮುರಿದು, ಕೊಟ್ಟೇನು ಎಲೆದೇವ ನಿನಗೆ ಎನ್ನ ತನುಮನವ ನಿನಗೆ ಅರ್ಪಿಸಿದ್ದೇನೆ ಅಂತ ಹೇಳಿ ಮದಗಜದಂತೆ ಹೊರಟಳು. ಇಲ್ಲಿ ಈ ಸುದ್ದಿಯನ್ನ ತಿಳಿದಂತ ಗುರುಗಳು, ತಂದೆ ತಾಯಿ, ಗೆಳತಿಯರು, ಬಳಗದವರು ಓಡೋಡಿ ಬರ್ತಾರೆ. ಸೀರೆಯನ್ನ ಹಿಡಿದುಕೊಂಡು, ಲಿಂಗಮ್ಮ ಉಡು ತಡಿ ಮಗಳೇ, ಈ ಸೀರೆಯನ್ನು ಉಡು ಅಂತ. ಆ ಊರಿಗೆ ಉಡುತಡಿ ಎಂಬ ಹೆಸರು ಬಂದಿರಲು ಸಾಕು. ಹಾಗೆ ತಂದೆ ತಾಯಿಗಳು ವಧುವಿನಂತೆ ಶೃಂಗರಿಸಿ ಗಂಡನ ಮನೆಗೆ ಕಳುಹಿಸಬೇಕು ಎಂಬ ಕನಸು ಕಂಡಿದ್ದರಲ್ವ. ಮಗಳು ಹಣೆಯ ಮೇಲೆ ವಿಭೂತಿ, ಎದೆ ಮೇಲೆ ಲಿಂಗ, ರುದ್ರಾಕ್ಷಿ ಕಂಕಣ, ದೇಹವನ್ನ ಕೂದಲಿಂದ ಮರೆಮಾಚಿಕೊಂಡಿದ್ದಾಳೆ. ಹಾಗೆ ಬರಿಗಾಲಿನಿಂದ ಹೊರಟು ಬಿಟ್ಟಿದ್ದಾಳೆ. ತಂದೆ ತಾಯಿಗಳು ನೋಡಿ ಹೌಹಾರುತ್ತಾರೆ, ಪರಿಪರಿಯಾಗಿ ಕೇಳಿಕೊಳ್ಳುತ್ತಾರೆ, ಮನೆಗೆ ಮರಳಿ ಬಾ ಮಗಳೇ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಂದಾಗ ಅಕ್ಕ ವಿಚಲಿತಳಾಗದೆ ಬರಲು ಒಪ್ಪುವುದಿಲ್ಲ. ಮಹೋನ್ನತ ಗುರಿಯನ್ನು ಸಾಧಿಸುವ ಹುನ್ನಾರದಲ್ಲಿದ್ದಂಥ ಅಕ್ಕ ಈ ಮಾತುಗಳಿಗೆ ಕಿವಿ ಕೊಡಲಿಲ್ಲ. ಆಗ ಹೆತ್ತೊಡಲು ಸಂಕಟ ಲಿಂಗಮ್ಮನಿಗೆ. ಪರಿಪರಿಯಾಗಿ ಕೇಳಿಕೊಳ್ಳುತ್ತಾಳೆ, ಮಗಳೇ ಬಂದು ಬಿಡು ಅಂದಾಗ ಅಕ್ಕ ಹೇಳುತ್ತಾಳೆ, ನೀನು ವಾದಿಸಿದಷ್ಟು ಏನೂ ಲಾಭವಿಲ್ಲ. ಮರಳು ತಾಯಿ, ಎನ್ನ ಮನವು ಚನ್ನಮಲ್ಲಿಕಾರ್ಜುನಲ್ಲಿ ಲೀನವಾಗಿದೆ. ನಿನ್ನ ತಾಯಿತನವನ್ನೊಲ್ಲೆ ಹೋಗ ಅವೇ ಮರಳು ಅವೇ ಅಂತ ಹೇಳ್ತಾಳೆ. ಆಗ ಕಣ್ಣೀರು ಸುರಿಸ್ತಾ ತಾಯಿ ಕೇಳ್ತಾಳೆ, ಎಲ್ಲಿ ಉಣ್ಣುವೆ
ಎಲ್ಲಿ ನೀರು ಕುಡಿಯುತ್ತೀಯ, ಎಲ್ಲಿ ಮಲಗುತ್ತೀಯ, ಶೀತವಾದರೆ ಏನು ಮಾಡುತ್ತೀಯ, ನಿನ್ನ ಜೊತೆಗೆ ಯಾರು ಇದ್ದಾರೆ ಅಂತ ಕಕ್ಕುಲತೆಯಿಂದ ತಾಯಿ ತಲೆ ಸವರಿ ಮಗಳನ್ನ ಕೇಳಿದಾಗ ಅಕ್ಕ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ಕುಡಿಯಲು ಕೆರೆ ಹಳ್ಳ ಬಾವಿ ನೀರುಂಟು, ಶೀತವಾದರೆ ಬಿಸಾಟ ಹೊದ್ದ ಅರಿವೆಗಳನ್ನು ಹೊದ್ದುಕೊಂಡು ಹಾಳು ದೇಗುಲದಲ್ಲಿ ಮಲಗುತ್ತೇನೆ, ಜೊತೆಗಾರನಾಗಿ ಚನ್ನಮಲ್ಲಿಕಾರ್ಜುನನಿರುವ ಆತ್ಮಸಂಗತನಾಗಿರುವ ಚನ್ನಮಲ್ಲಿಕಾರ್ಜುನ ಎನಗಿರುವಾಗ ನಿನಗೇಕೆ ಭಯ ತಾಯಿ, ಎಲ್ಲರೂ ಹೊರಡಿರಿ ಅಂತ ಎಲ್ಲರಿಗೆ ಕೈ ಮುಗಿದು ಹೊರಟಾಗ ಮತ್ತೆ ಲಿಂಗಮ್ಮ ಕೇಳ್ತಾಳೆ, ಕಲ್ಯಾಣದತ್ತ ಪಯಣಿಸುವಾಗ ದುರುಳ ಮಾನವರು ಕಾಡುವರು, ಆಗ ಏನು ಮಾಡುತ್ತೀಯ ಅಂದಾಗ ಅಕ್ಕ ಹೇಳ್ತಾಳೆ, ಒಣಗಿದ ಬಿದಿರಿನಲ್ಲಿ ಚಿಗುರು ಮೂಡಬಲ್ಲದೆ, ಸುಟ್ಟ ಬಿಟ್ಟ ಮಡಿಕೆ ಮತ್ತೆ ಧರೆಯ ನಪ್ಪಬಹುದೇ, ತೊಟ್ಟ ಬಿಟ್ಟ ಹಣ್ಣು ತೊಟ್ಟ ನಪ್ಪಬಹುದೇ, ಈ ಮರ್ತ್ಯಲೋಕದಲ್ಲಿ ಕಷ್ಟಕರ್ಮ ಮನುಷ್ಯರು ಒಂದನಾಡ ಹೋಗಿ ಒಂದನಾಡಿದರೆ ನಿಷ್ಠೆಯುಳ್ಳ ಶರಣರು ಮರಳಿ ಭವಕ್ಕೆ ಬಪ್ಪರೆ ಅವ್ವಾ ಅಂತ ಕೇಳ್ತಾಳೆ. ಹೀಗಾಗಿ ಆಕೆ ಎಲ್ಲರಿಗೂ ಕೊನೆಯದಾಗಿ ಕೈ ಮುಗಿದು ಹೊರಡುತ್ತಾಳೆ. ಆಗ ಗುರುಗಳು ಹೇಳ್ತಾರೆ, ಲೋಕ ಕಲ್ಯಾಣಕ್ಕಾಗಿ ಮಹಾದೇವಿ ಹುಟ್ಟಿದ್ದಾಳೆ, ಅವಳನ್ನು ಇತಿಹಾಸ ಎಂದೂ ಮರೆಯುವುದಿಲ್ಲ. ಕೌಶಿಕ ಅರಮನೆ, ಸೆರೆಮನೆ, 3 ಷರತ್ತುಗಳು, ಕ್ಷಮೆಯಾಚಿಸಿದ ಕೌಶಿಕ ಎಲ್ಲವೂ ವೀರವಿರಾಗಿಣಿ ಮಹಾದೇವಿ ಅಕ್ಕಳ ವೈರಾಗ್ಯ ಮತ್ತು ಭಕ್ತಿಯ ಪರಾಕಾಷ್ಠತೆಯನ್ನು ಈ ಜಗತ್ತಿಗೆ ಪರಿಚಯಿಸುವುದಕ್ಕೋಸ್ಕರವೇ ಶಿವನು ಹೂಡಿದ ನಾಟಕ. ಅವಳು ಮಹೋನ್ನತ ಗುರಿಯನ್ನು ತಲುಪಲೆಂದು ನಾವೆಲ್ಲ ಪ್ರಾರ್ಥಿಸೋಣ, ನಡೆಯಿರಿ ಮನೆಗೆ ಅಂತ ಹೇಳಿ ಎಲ್ಲರನ್ನ ಕರೆದುಕೊಂಡು ಹೋಗ್ತಾರೆ. ಮಕ್ಕಳೇ, ಹೇಗಿದ್ದೀರಿ? ನಿಮ್ಮ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣವು ಶರಣಾರ್ಥಿಗಳು. ಹೀಗೆ ಅಕ್ಕ ಲಿಂಗಪತಿಗೆ ಸತಿಯಾದಳೆ ವಿನಃ ಲೋಕಪತಿಗೆ ಸತಿಯಾಗಲಿಲ್ಲ ಎಂಬುದನ್ನು ವಚನಗಳು ಸ್ಪಷ್ಟಪಡಿಸುತ್ತವೆ. ಗುರುವಿನ ಪ್ರೇರಣೆಯಂತೆ ಹಾಕಿದ 3 ಷರತ್ತುಗಳು ಅವಳನ್ನು ಅರಮನೆಯಿಂದ ಪಾರಾಗಲು ಸಹಾಯ ಮಾಡಿದವು. ಸಾಮಾನ್ಯ ಸ್ತ್ರೀಯಾಗಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳೇ, ಅಕ್ಕ ಏಕೆ ದಿಗಂಬರಳಾಗಿ ಹೊರಟಳು? ಈ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಕೌಶಿಕನು ಬಯಸಿದ್ದು ಅಕ್ಕಳ ದೇಹ ಸೌಂದರ್ಯವನ್ನು ಹೊರತು ಅಕ್ಕಳನ್ನಲ್ಲ. ಇದು ಅವಳ ಅರಿವಿಗೆ ಬಂದಿತ್ತು. ಇಲ್ಲಿ ಕೇವಲ ಕ್ಷಣಿಕ ಸುಖಕ್ಕಾಗಿ, ದೇಹ ಸೌಂದರ್ಯಕ್ಕಾಗಿ, ಇದು ಯಾವುದು ಯೌವನ ಶಾಶ್ವತವಲ್ಲವೆಂದು ಅಕ್ಕಳಿಗೆ ಸಾರಿ ಸಾರಿ ಜಗತ್ತಿಗೆ ತಿಳಿಸಬೇಕಾಗಿತ್ತು. ಅಜ್ಞಾನ, ಭ್ರಮೆ, ವಿಷಯ ಸುಖಗಳಲ್ಲಿ ಮುಳುಗಿ ನಶ್ವರವಾದ ದೇಹ ಸೌಂದರ್ಯಕ್ಕೆ ಮರುಳಾಗಿ ಮನಸ್ಸನ್ನು ಮಾರಿಕೊಳ್ಳುವ ಮನುಷ್ಯರಿಗೆ ಇದನ್ನು ತಿಳಿಸಬೇಕಾಗಿತ್ತು. ಬಹಿರಂಗದ ದೇಹ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯ ಮುಖ್ಯವಾಗಿತ್ತು. ಅದಕ್ಕಾಗಿ ಈ ಮಾನವ ಜನ್ಮದ ಸಾಫಲ್ಯತೆಯನ್ನು ತಿಳಿಸೋದಕ್ಕೋಸ್ಕರ ಅಕ್ಕ ಹೊರಡುತ್ತಾಳೆ. ಜೊತೆಗೆ ಹೇಳ್ತಾಳೆ, ಕೆಡದಿರೆ ಮೃಡನ ನುಡಿಯ ಹಿಡಿಯಿರೆ, ದೃಢವಲ್ಲ ನೋಡಿರೆ ಸಂಸಾರ ಸುಖವು, ಚನ್ನಮಲ್ಲಿಕಾರ್ಜುನ ಬರೆದ ಅಕ್ಷರ ತೊಡೆಯದ ಮುನ್ನ. ಚನ್ನಮಲ್ಲಿಕಾರ್ಜುನನ ಅಕ್ಷರ ತೊಡೆಯದ ಮುನ್ನ ಶಿವನ ನೆನೆಯಿರಿ ಅಂತ ಹೇಳ್ತಾಳೆ ಅಕ್ಕ. ಇಲ್ಲಿ ಅಕ್ಕ ಎಂತವನಿಗೆ ಒಲ್ದಿದ್ಲು? ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚೆಲುವಂಗೆ ಒಲಿದೆ ನೋವ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚೆಲುವಂಗೆ ಒಲಿದೆ ನೋವ ಅಂತ ಹೇಳಿದ್ಲಲ್ವೇ. ಕೊನೆಯಲ್ಲಿ ಹೇಳ್ತಾಳೆ ಅಕ್ಕ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕುತ್ತಾಯೆ ಎಂದು ಘಂಟಾಘೋಷವಾಗಿ ಸಾರ್ತಾಳೆ. ಅಕ್ಕನ ದಿಟ್ಟತನಕ್ಕೆ ಅಂದಿನ ಮನುಶಾಸನ ಕೂಡ ಕೆಲ ಕಾಲ ಸ್ತಬ್ಧವಾಯಿತೇನೋ ಎನ್ನಬಹುದು. ಹಾಗೆ ಅಕ್ಕ ಕಲ್ಯಾಣದ ದಾರಿಯತ್ತ ಸಾಗಬೇಕಾದ್ರೆ ಕೆಲವರು ಹುಚ್ಚಿ ಅಂತ ಕರೀತಾರೆ, ಕೆಲವರು ಕಲ್ಲೆಸಿತಾರೆ, ಕೆಲವರು ನಿಂದೆ ಮಾಡ್ತಾರೆ, ಕೆಲವರು ಬೈತಾರೆ. ಯಾವುದಕ್ಕೂ ಅಕ್ಕ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗ್ತಾ ಇರ್ತಾಳೆ. ಆದರೂ ವಿಧ ವಿಧವಾಗಿ ಪ್ರಶ್ನೆಯನ್ನು ಕೇಳಿದಾಗ ಆಕೆ ಮನಸ್ಸು ನೊಂದು ಎನ್ನನೇಕೆ ಕಾಡುವಿರಿ ಅಂತ ಕೇಳ್ತಾಳೆ ಅಕ್ಕ.
ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಎನ್ನನೇಕೆ ಕಾಡುವಿರಿ ಎಲೆ ಅಣ್ಣಗಳಿರ. ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಎನ್ನನೇಕೆ ಕಾಡುವಿರಿ ಎಲೆ ತಂದೆಗಳಿರ. ಬಲು ಹಳಿದು ಭವಗೆಟ್ಟು ಛಲವಳಿದು ಭಕ್ತಿಯಾಗಿ ಚೆನ್ನಮಲ್ಲಿಕಾರ್ಜುನನ ಕೂಡಿ ಕುಲ ಬಳಿದವಳ. ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ. ಅಕ್ಕ ಅವ್ರಿಗೆ ವಿನಮ್ರವಾಗಿ ಕೇಳ್ಕೊಳ್ತಾಳೆ, ಯಾಕೆ ಹೀಗೆ ನನ್ನ ಕಾಡ್ತಾ ಇದ್ದೀರಿ? ಮೊಗಬಾಡಿದೆ, ಈ ಹಸಿವೆ ತೃಷಗಳಿಂದ ಶರೀರ ಕೃಶವಾಗಿದೆ, ಮುಡಿಯನ್ನ ದೇಹದ ಮೇಲೆ ಹರವಿಕೊಂಡಿದ್ದೇನೆ. ಇಂಥವಳನ್ನ ನೀವೇಕೆ ನುಡಿಸ್ತಾ ಇದ್ದೀರಿ? ನನ್ನ ಗುರಿಯೇ ಬೇರೆ, ನನ್ನ ಉದ್ದೇಶವೇ ಬೇರೆ. ನನ್ನನ್ನು ಕಾಡದಿರಿ. ಸಂಸಾರ ವ್ಯಾಮೋಹವನ್ನು ಅಳೆದು ಭವಬಂಧನದಿಂದ ಬಿಡುಗಡೆ ಹೊಂದಿ ಲೌಕಿಕ ಹಠಮಾರಿತನವನ್ನು ತೊರೆದು ಭಕ್ತಿಯಾದವಳ ಚೆನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಎನ್ನನೇಕೆ ನುಡಿಸುತ್ತೀರಿ ಎಂದು ಕಾಡದಿರಿ ಕಾಡದಿರಿ ಅಂತ ಕೇಳ್ಕೊಂತಾಳೆ. ಇಲ್ಲಿ ನಿಜವಾಗಲೂ ಅಕ್ಕಳ ಚರಿತ್ರೆಯನ್ನು ನೋಡಿದಾಗ, ಅವಳು ಪಟ್ಟ ಕಷ್ಟಗಳನ್ನು ನೋಡಿದಾಗ ಕಣ್ಣೀರು ಧಾರೆಯಾಗಿ ಹರಿತದೆ. ಅಕ್ಕ ದಿಟ್ಟತನದಿಂದ ಧೈರ್ಯವಾಗಿ ಎಲ್ಲವನ್ನು ಎದುರಿಸ್ತಾಳೆ. ಕಾಮುಕರ ಉಪಟಳ ಹೆಚ್ಚಾದಾಗ ತುಂಬಾ ನೊಂದುಕೊಳ್ತಾಳೆ. ಮತ್ತೆ ಹೇಳ್ತಾಳೆ, ಹಣ್ಣು ತುಂಬಿದ ಮರಕ್ಕೆ ಕಲ್ಲು ಹೊಡೆಯೋರಲ್ಲದೆ ಎಲವದ ಮರಕ್ಕೆ ಕಲ್ಲು ಹೊಡಿತಾರೆ, ಹಾಗೆಯೇ ಭಕ್ತಿಯುಳ್ಳವರನ್ನ ನಿಂದೆ ಮಾಡ್ತಾರಾಗ್ಲಿ, ಭಕ್ತಿ ಇಲ್ಲದವ್ರನ್ನ ಯಾರೂ ನಿಂದೆ ಮಾಡೋದಿಲ್ಲ ಅಂತ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡಿಕೊಳ್ತಾ ಸಾಕ್ತಾಳೆ. ಇಲ್ಲಿ ಕಾಮುಕರ ಉಪಟಳ ಹೆಚ್ಚಾದಾಗ ಪ್ರಶ್ನೆಯನ್ನ ಕೇಳ್ತಾಳೆ, ಪರನಾರಿಯನ್ನ ಸಹೋದರಿಯಂತೆ ಕಾಣಬೇಕಲ್ವೇ? ಛೀ, ಇದೆಂಥ ಬದುಕು ನಿಮ್ಮದು? ಕ್ಷಣಿಕ ಸುಖದ ಹಿಂದೆ ಬಿದ್ದು ಮತಿಗೇಡಿಯಾಗಿ ಎಲ್ಲ ಹಿಂದೆ ಬಂದಿರಲ್ಲ. ಈ ಭರದ ಯೌವನ ಕಂಡು ಬಂದಿರಾ? ನಾನು ಸೂಳೆಯಲ್ಲ, ನಾನು ವೇಷೆಯಲ್ಲ. ಚೆನ್ನಮಲ್ಲಿಕಾರ್ಜುನ ಹೊರತಾಗಿ ಅನ್ಯ ಪುರುಷರೆನಗೆ ಅಣ್ಣ ತಮ್ಮಂದಿರು. ಅದಕ್ಕಾಗಿ ಆಧ್ಯಾತ್ಮದ ಸುಖವನ್ನ ಅರಿಯಿರಿ, ಶಿವನ ನೆನೆಯಿರಿ, ಜೀವನವನ್ನ ವ್ಯರ್ಥಗೊಳಿಸದಿರಿ ಅಂತ ಹೇಳ್ತಾಳೆ. ಹಾಗೆ ಅಕ್ಕ ಪರಮ ಪತಿವ್ರತೆಯಾಗಿ ತಕ್ಕದಾದ ಮಾತುಗಳನ್ನ ಆಡಿದ್ದಾಳೆ. ಅಕ್ಕ ಪರಿಶುದ್ಧ ಪುಟಕ್ಕಿಟ್ಟ ಚಿನ್ನದಂತೆ ಕಂಗಳಿಸುತ್ತಾಳೆ. ಒಂದು ಹೆಣ್ಣು ಶಿವನನ್ನು ನಂಬಿ ಮುಕ್ತಿಯನ್ನು ಸಂಪಾದಿಸಬಲ್ಲಳು ಎಂಬುದನ್ನ ಅಕ್ಕ ತೋರಿಸ್ತಾಳೆ. ತನ್ನ ಗುರಿಯನ್ನ ಮುಟ್ಟಬಲ್ಲಳು. ಅಕ್ಕಳ ದಿಟ್ಟತನದ ಹೋರಾಟ, ಘರ್ಷಣೆಯ ಬದುಕು ನಿಜಕ್ಕೂ ಶ್ಲಾಘನೀಯ. ಇಂದಿನ ಯುವತಿಯರು ವಿದ್ಯಾವಂತರು, ಸ್ವಾತಂತ್ರ್ಯ ಪ್ರಿಯರು, ಕ್ರಾಂತಿಕಾರ ಧೋರಣೆ ಉಳ್ಳವರು ಆಗಿದ್ದಾರೆ. ಇದನ್ನು ಮೆಚ್ಚಿಕೊಳ್ಳಲೇಬೇಕು. ಆದರೆ 12ನೇ ಶತಮಾನದಲ್ಲಿ ಅಂದಿನ ವಾತಾವರಣದಲ್ಲಿ ಅಕ್ಕ ತೋರಿದ ದಿಟ್ಟತನದ ಮನೋಭಾವದ, ದಿಟ್ಟತನದ ಹೋರಾಟದ ಬದುಕು ನಿಜಕ್ಕೂ ಶ್ಲಾಘನೀಯ. ಅಕ್ಕ ಅಂದಿನ ವ್ಯವಸ್ಥೆಯನ್ನು, ಜೊತೆಗೆ ರಾಜಪ್ರಭುತ್ವ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಿಂತದ್ದು ಮಹತ್ವಪೂರ್ಣ ಸಂಗತಿ. ಚೆನ್ನಮಲ್ಲಿಕಾರ್ಜುನಗಾಗಿ ಪಟ್ಟ ಪರಿತಾಪ ತೀವ್ರತರವಾದದ್ದು. ಅಕ್ಕ ಹೇಳುತ್ತಾಳೆ, ನಮಗೆ ನಮ್ಮ ಲಿಂಗದ ಚಿಂತೆ, ನಮಗೆ ನಮ್ಮ ಆದ್ಯರ ಚಿಂತೆ, ನಮಗೆ ನಮ್ಮ ಭಕ್ತರ ಚಿಂತೆ, ನಮಗೆ ನಮ್ಮ ಚೆನ್ನಮಲ್ಲಿಕಾರ್ಜುನ ಚಿಂತೆ ಬಿಟ್ಟು ಲೋಕದ ಮಾತು ನಮಗೆ ಕಣ್ಣ ಎಂದು ಎಲ್ಲವನ್ನ ಹಿಂದೆ ಸರಿಸಿ ಶಿವಚಿಂತೆಯನ್ನ ಎದೆಯಲ್ಲಿ ಧರಿಸಿ ಮತ್ತೆ ಮುಂದೆ ಹೊರಡುತ್ತಾಳೆ. ಅದೇ ಅವಳ ಮುಂದಿನ ಬಾಳಿನ ಧೋರಣೆಯಾಯಿತು. ಬನ್ನಿ, ದಿಟ್ಟ ಹೋರಾಟಗಾರ್ತಿಯಾದಂತಹ ಅಕ್ಕ ಮಹಾದೇವಿಯ ಬದುಕು ಮುಂದೆ ಏನಾಯಿತು ಅನ್ನೋದನ್ನ ಮುಂದಿನ ವಾರ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.